ಯಾವ ಥರ ಸಿಗುತ್ತೆ? ತಾವು ನೋಡ್ತಾ ಇದ್ದೀರಿ ಎಲ್ಲ ಸಿದ್ಧತೆಗಳನ್ನ. ನಾನು ರಿಕ್ವೆಸ್ಟ್ ಮಾಡ್ತೀನಿ, ತಾವೆಲ್ಲರೂ ಒಂದು ರೌಂಡ್ ಹೋಗಿ ನೋಡಿ. ಸಾಧ್ಯ ಆದಷ್ಟು ಲಾಸ್ಟ್ ಇಯರ್ ಆಗಿರುವಂತಹ ಎಲ್ಲ ಗ್ಯಾಪ್ಸನ್ನು ಫಿಲ್ ಮಾಡ್ಕೊಂಡಿದ್ದೇವೆ. ಈ ಬಾರಿ ಆಷಾಢ ಶುಕ್ರವಾರ ಸಂಪೂರ್ಣವಾಗಿ ಸಾಮಾನ್ಯ ದರ್ಶನಕ್ಕೆ ಬರ್ತಾ ಇರುವಂತಹ ಭಕ್ತಾದಿಗಳಿಗೆ ಮುಕ್ತವಾಗಿ ನಾವು ಸುಲಭವಾಗಿ ಯಾವುದೇ ಗೊಂದಲಗಳಿಲ್ದಂಗೆ ದರ್ಶನ ಮಾಡಿಸ್ಬೇಕು ಅನ್ನೋದೇ ನಮ್ಮ ಆಬ್ಜೆಕ್ಟಿವ್ ಆಗಿದೆ ಈ ದಿನದ್ದು. ಸೊ ಹಾಗಾಗಿ ಏನೆಲ್ಲ ಕ್ರಮಗಳನ್ನು ತಗೊಳ್ಬೇಕು ಅದೆಲ್ಲ ತಗೊಳ್ಳಾಗಿದೆ. ಈಗಾಗಲೇ ಮಾನ್ಯ ಯತೀಂದ್ರ ಸಾಹೇಬರು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಸತತವಾಗಿ ನಮ್ಮೊಟ್ಟಿಗೆ ಮೀಟಿಂಗನ್ನು ಮಾಡಿ ನಮಗೆ ಕೊಟ್ಟಿರೋ ಎಲ್ಲ ಡೈರೆಕ್ಷನನ್ನು ಆಲ್ಮೋಸ್ಟ್ 99% ನಾವು ಸ್ಯಾಟಿಸ್ಫೈ ಮಾಡ್ಕೊಂಡಿದ್ದೇವೆ. ಬೇಕಾಗಿರೋಂಥ ಎಲ್ಲ ಬೇಸಿಕ್ ಕಮ್ಯುನಿಟೀಸ್ ಏನು, ನೀರು, ಶೌಚಾಲಯ, ಸರ್ದಿ ಸಾಲಿನಲ್ಲಿ ಕರೆಕ್ಟಾಗಿ ಮೂವ್ ಮಾಡೋಕ್ಕೆ ಬೇಕಾಗಿರುವಂಥ ಡೆಪ್ಲಾಯ್ಮೆಂಟ್ ಪ್ಲ್ಯಾನು ಎಲ್ಲವನ್ನು ಕರೆಕ್ಟಾಗಿ ಮಾಡ್ಕೊಂಡಿದ್ದೇವೆ. ಈ ದಿನ ಯಾವ ರೀತಿ ಮೂವ್ ಆಗುತ್ತೆ ಅಂತ ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇದನ್ನು ರೀಫೈನ್ ಮಾಡ್ಕೊಳ್ಳೋಕ್ಕೆ ಕ್ರಮ ತಗೋತೇವೆ. ದರ್ಶನ ಓಪನ್ ಆಗಿದೆ, ಈಗಾಗಲೇ 5:15 ಓಪನ್ ಆಯಿತು. ಜನ ಯಾರು ಪಾದದಿಂದ ಬಂದಿದ್ದಾರೆ ಅವರಿಗೆ ಮುಕ್ತವಾಗಿ 5:15 ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. 5:30 9:30ವರೆಗೆ ನಿರ್ದಿಷ್ಟವಾಗಿದೆ. ಈಗ 6:00 ಮೊದಲನೇ ಬಸ್ ಹೊರಡ್ತಾ ಇದೆ. ಅಲ್ಲೂ ಕೂಡ ನಾವು ಏನೆಲ್ಲ ಫೆಸಿಲಿಟೀಸ್ ಮಾಡಬೇಕು ಮಾಡಿದ್ದೇವೆ. ಸಾಮಾನ್ಯ ದರ್ಶನಕ್ಕೆ ಮತ್ತು ಪಾದದಿಂದ ಬರ್ತಾ ಇರೋ ಎಲ್ಲರಿಗೂ ಕೂಡ ನಾವು ಬಾದಾಮಿ ಹಾಲು ಮತ್ತು ಬಿಸ್ಕೆಟನ್ನು ಏನು ನಿರ್ದೇಶನ ಆಗಿತ್ತು ಅದೇ ರೀತಿ ಕೊಡ್ತಾ ಇದ್ದೀವಿ. ಅಲ್ಲ, ಗೇಟ್ ಅದು ಓಪನ್ ಇರುತ್ತೆ. ನಾವು ರಿಕ್ವೆಸ್ಟ್ ಮಾಡಿದ್ವಿ, ಅವ್ರು ಎಷ್ಟೇ ಗಂಟೆಗೆ ಬಂದರೂ ಕೂಡ ನಮ್ಮ ಬಸ್ 6:00 ಹೊರಡುತ್ತೆ. ಸೊ ನಾನು ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಟೈಮಿಂಗ್ಸ್ ಸರಿಯಾಗಿ ಪಾಲನೆ ಮಾಡಿದ್ರೆ ನಮಗೂ ಕೂಡ ಇಲ್ಲಿ ಸುಲಲಿತವಾಗಿ ದರ್ಶನ ಮಾಡಿಸ್ಲಿಕ್ಕೆ ಮತ್ತು ಮೂಮೆಂಟಿಗೆ ಹೆಲ್ಪ್ ಆಗುತ್ತೆ ಅಂತ.